ರಸ್ತೆಯಲ್ಲಿ ಇರ್ತಕ್ಕಂಥ ಕಾರ್ಪೊರೇಷನ್ ಅವ್ರ ಜೊತೆಯಲ್ಲೇ ಮಾಡಬೇಕು ಅವರು. ಮರಗಳು ಮತ್ತು ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ, ನೀರು ಬ್ಲಾಕೇಜ್ ಆಗಿ ಫ್ಲಡ್ಡಿಂಗ್ ಆಗೋಂಥದ್ದು, ಮಳೆಗೆ ಮುಂಚೆ ಸಾಮಾನ್ಯವಾಗಿ ಫಸ್ಟು ಮಳೆ ಬರೋದಕ್ಕೆ ಮುಂಚೆ ಇದೆಲ್ಲ ಕಾರ್ಪೊರೇಷನ್ ಅವರು ಮಾಡ್ತಾರೆ. ಅದನ್ನು ಇನ್ನೂ ತ್ವರಿತವಾಗಿ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೇನೆ. ನಮ್ಮವರು ನಿನ್ನೆ ಟ್ರಾಫಿಕ್ ಪೊಲೀಸು ಕೂಡ ನಮ್ಮ ಮೀಟಿಂಗಲ್ಲಿ ಇದ್ದರು, ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದೆಲ್ಲ ಕಾರ್ಪೊರೇಷನ್ ಅವರು ಮೊದಲೇ ನೋಡ್ಕೊಳ್ಬೇಕು. ಮಳೆ ಬರುವಾಗ ಫಸ್ಟ್ ರೈನ್ ಬರೋಕ್ಕೆ ಮುಂಚೆ ಎಲ್ಲೆಲ್ಲಿ ಡ್ರೈ ಬ್ರಾಂಚಸ್ ಇರುತ್ತೆ, ಮಳೆ ಬಂದರೆ ಬಿದ್ದೋಗುವಂಥ ಹಳೆ ಮರಗಳಿರ್ತವೆ, ಅಂಥದ್ದನ್ನೆಲ್ಲ ಐಡೆಂಟಿಫೈ ಮಾಡಿ ಏರಿಯಾ ವೈಸು ಏನು ಜಾಯಿಂಟ್ ಕಮಿಷನರ್ಸು ಅವರೆಲ್ಲ ಇರ್ತಾರೆ, ಅವರು ಅದನ್ನು ಐಡೆಂಟಿಫೈ ಮಾಡಿ ತೆರವುಗೊಳಿಸ್ಬೇಕು. ಆ ಕೆಲಸ ಆಗಬೇಕು. ಆಮೇಲೆ ಲೋ ಲೇಯಿಂಗ್ ಏರಿಯಾನಲ್ಲಿ ಫ್ಲಡ್ಡಿಂಗ್ ಆಗುತ್ತೆ. ಫಸ್ಟ್ ರೈನ್ ಆದ ತಕ್ಷಣ ಫ್ಲಡ್ಡಿಂಗ್, ಯಾಕೆಂದರೆ ಈ ಕಸ ಎಲ್ಲ ಹೋಗಿ ಕಟ್ಕೊಂಡು ಬಿಟ್ಟಿರುತ್ತೆ. ಅದನ್ನು ಕೂಡ ಕ್ಲಿಯರ್ ಮಾಡಬೇಕು ಮಳೆಗೆ ಮುಂಚೆ, ಫಸ್ಟ್ ರೈನಿಗೆ ಬರೋಕ್ಕೆ ಮುಂಚೆ. ಅದನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಾವು ಅವಾಯ್ಡ್ ಮಾಡಬೇಕು. ಸರ್ಕಾರಗಳು ಬದಲಾಗ್ತವೆ, ಪಕ್ಷಗಳು ಬದಲಾಗುತ್ತೆ, ಆದರೆ ಅಧಿಕಾರಿಗಳು ಸ್ಥಾನದಲ್ಲಿರೋರು ಅನೇಕ ವರ್ಷಗಳಿಂದ ಅವರು ಮಾಡೋ ಕೆಲಸ ಮೇಂಟೆನೆನ್ಸ್ ಮಾಡಿದ್ರೆ ಈ ಸಮಸ್ಯೆಗಳೇ ಆಗ್ತಿರ್ಲಿಲ್ಲ. ಇದು ಪ್ರತಿ ಬಾರಿ ಪಕ್ಷಗಳ ವಿರುದ್ಧ ಅಲ್ಲ, ರಾಜಕೀಯ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಅಲ್ಲ, ಅಧಿಕಾರಿಗಳೇ ಕೆಲಸ ಮಾಡ್ತಿಲ್ಲ. ಇಲ್ಲ, ಇದು ಈ GBA ಆದಮೇಲೆ 5 ಕಾರ್ಪೊರೇಷನ್ಸ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಅಧಿಕಾರಿಗಳು ಕೂಡ ಇನ್ನೂ ಸೆಟ್ಲ್ ಆಗಿಲ್ಲ ಅಂತ ಕಾಣಿಸುತ್ತೆ. ಆದರೆ ಏನೇ ಇದ್ದರೂ ಕೂಡ ಅವರು ಅದೇ ಏರಿಯಾದಲ್ಲಿ ಕೆಲಸ ಮಾಡೋರಲ್ಲ, ಅದೇ ಮಳೆ ಬಂದಾಗ ಕೆಲಸ ಮಾಡೋರು, ಅದೇ ಫ್ಲಡ್ಡಿಂಗ್ ಆದಾಗ ಕೆಲಸ ಮಾಡೋರು, ಅವ್ರಿಗೆ ಗೊತ್ತಿದೆ. ನಾನು ಬೆಂಗಳೂರು ಇನ್ಚಾರ್ಜ್ ಇರುವಾಗ ಒಂದು 5-10 ವರ್ಷದ್ದು ಡೇಟಾ ಕಲೆಕ್ಟ್ ಮಾಡಿ ನಾವು ಎಲ್ಲೆಲ್ಲಿ ಫ್ಲಡ್ಡಿಂಗ್ ಆಗುತ್ತೆ ಅದು ಬ್ಲ್ಯಾಕ್ ಸ್ಪಾಟ್ ಅಂತ ಗುರುತಿಸಿ ಅದನ್ನೆಲ್ಲ ಮಾಡ್ತಾಯಿತ್ತು. ಅದು ಮಾಡಬೇಕು, ತ್ವರಿತವಾಗಿ ಮಾಡಬೇಕು. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ, ಆದರೆ ವಿರೋಧ ಪಕ್ಷ ಟೀಕೆ ಮಾಡಿದಂತೆ ಬ್ಯಾಡ್ ಬೆಂಗಳೂರು ಆದಂಥ ಪರಿಸ್ಥಿತಿ ನಿನ್ನೆ ನಾವು ನೋಡ್ತಾ ಇದ್ದೀವಿ ಸರ್. ಆ ರೀತಿ ಏನು ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ನಾನು ಹೇಳಿದಾಗೆ ಅದೇ ಅಧಿಕಾರಿಗಳೇ ಇದ್ದಾರೆ. ಓನ್ಲಿ ಥಿಂಗ್ ಈಸ್ ಏರಿಯಾ ವೈಸು ಮಾಡಿರ್ತಕ್ಕಂಥದ್ದು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಕ್ಯಾಬಿನೆಟ್ನಲ್ಲಿ ಅದು ಪ್ರಸ್ತಾಪ ಚರ್ಚೆ ಮಾಡ್ಬೋದು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.